ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MJR ಕಿಚನ್ಗೆ ಸ್ವಾಗತ. ನಾವಿವತ್ತು ಉದ್ದಿನ ವಡೆ ರೆಸಿಪಿನ ಶೇರ್ ಮಾಡಕತ್ತೀವಿ. ಉದ್ದಿನ ವಡೆಗೆ ಬರೀ ಉದ್ದಿನ ಬೇಳೆ ಹಾಕೋಕ್ಕಿಂತ ಅದ್ರ ಜೊತೆ ಇನ್ನೂ ಒಂದು ಕಾಳನ್ನ ಹಾಕಿದ್ರೆ ಮ್ಯಾಲೆ ಉದ್ದಿನ ವಡೆ ಫುಲ್ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಬರ್ತಾವೆ. ಹಾಗಂದ್ರೆ ಅದ್ರ ಜೊತೆ ಯಾವ ಒಂದು ಕಾಳನ್ನ ಹಾಕಬೇಕು ಮತ್ತು ಯಾವ ರೀತಿ ಮಾಡೋದಂತ ನಾವೀಗ ಹೇಳ್ಕೊಡ್ತೀವಿ. ಹಾಗಂದ್ರೆ ಅದನ್ನ ಯಾವ ರೀತಿ ಮಾಡೋದಂತ ಈಗ ನೋಡೋಣ ಬರ್ರಿ. ಈಗ ಉದ್ದಿನ ವಡೆ ಮಾಡೋಕೆ ಫಸ್ಟ್ ಇಲ್ಲಿ 1 ಗ್ಲಾಸ್ ಉದ್ದಿನ ಬೇಳೆಗೆ ಇಲ್ಲಿ ಒಂದು ಕಾಲು ಗ್ಲಾಸ್ನಷ್ಟು ನಾವು ಸೋಯಾಬೀನ್ ಕಾಳು ತೊಗೊಂಡಿವಿ. ಮೇನ್ ಇದೆ ಸೀಕ್ರೆಟ್ ವಸ್ತು ಇದ್ರೊಳಗೆ. ಸೋಯಾ ಕಾಳು ಹಾಕೋದ್ರಿಂದ ಉದ್ದಿನ ವಡೆ ಮೇಲೆ ಕ್ರಿಸ್ಪಿಯಾಗಿ ಬರ್ತಾವೆ ಮತ್ತು ಒಳಗಡೆ ಸಾಫ್ಟಾಗಿ ಬರ್ತಾವೆ. ಆಮೇಲೆ ಸಣ್ಣ ಸೈಜ್ ಹಾಕಿದ್ರೂ ಅದು ಎಣ್ಣೆ ಒಳಗೆ ಹಾಕಿದ್ರೆ ಉಬ್ಬಿ ದೊಡ್ಡ ಸೈಜ್ ಆಗ್ತಾವೆ. ಈ ಹೋಟೆಲ್ನಾಗೆಲ್ಲ ಈ ರೀತಿ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವೆ ನಮಗೆ. ಆಮೇಲೆ ಇದನ್ನು ನೀವು ಬೆಳಗ್ಗೆ ಮಾಡೋದನ್ನ ನಾವು ರಾತ್ರಿನೇ ನೆನೆಯಕ್ಕೆ ಇಟ್ಕೊಂಡಿವಿ. ಈಗ ಮಿನಿಮಮ್ ಒಂದು 6 ತಾಸು ನೆನೆಬೇಕು. ಯಾಕಂದ್ರೆ ಸೋಯಾಬೀನ್ ಕಾಳು ನೆನೆಯೋಕ್ಕೂ ಟೈಮ್ ಹಿಡಿತೈತಲ್ಲ, ಅದಕ್ಕೆ ಮಿನಿಮಮ್ ಒಂದು 6 ತಾಸು ಬೇಕು. ಇಲ್ಲಾಂದ್ರೆ ಬೆಳಗ್ಗೆ ಟಿಫಿನ್ ಮಾಡ್ಕೊಳ್ಳೋದ್ರಿಂದ ರಾತ್ರಿ ನೆನೆಯಕ್ಕೆ ಇಟ್ಟರು ನಡೀತೈತೆ. ಅದಕ್ಕೆ ಉದ್ದಿನ ಬೇಳೆ ಮತ್ತು ಸೋಯಾಬೀನ್ ಕಾಳು ಎರಡೂ ಸೇರಿಸಿ ನೆನೆಯಕ್ಕೆ ಇಟ್ಟಿವಿ. ಅಳತಿ ಏನು ಮಾಡಿವಿ, 1 ಗ್ಲಾಸ್ ಉದ್ದಿನ ಬೇಳೆಗೆ ಅರ್ಧ ಗ್ಲಾಸಿನ ಕಾಲು ಭಾಗದಷ್ಟು ಸೋಯಾಬೀನ್ ಕಾಳು ಹಾಕಿವಿ. ಈ ರೀತಿ ಸಿಗ್ತಾವೆ ನೋಡಿರಿ ಸೋಯಾಬೀನ್ ಕಾಳು. ಇದ್ರಾಗ ಫೈಬರ್ಸು ಭಾಳ ಇರ್ತೈತಿ. ಹೀಗಾಗಿ ಗೋಧಿ ಹಿಟ್ಟದು ನಾವು ಮಿಲ್ಲಿಗೆ ಹಾಕ್ತಿರ್ತೀವಲ್ಲ, ಆ ಟೈಮ್ನಾಗ 5 kg ಗೋಧಿಗೆ ಒಂದು ಅರ್ಧ kg ಅಷ್ಟು ಇದನ್ನ ಸೋಯಾಬೀನ್ ಕಾಳು ಹಾಕಿ ಬಿಸಿದ್ರು ಚಪಾತಿನೂ ಭಾಳ ಎಣ್ಣೆನೇ ಅನ್ನಿಸ್ತಾವೆ, ಆಮೇಲೆ ಸಾಫ್ಟಾಗಿ ಬರ್ತಾವೆ. ಈಗ ಇದನ್ನು ಫಸ್ಟ್ ಉದ್ದಿನ ಬೇಳೆನ ರುಬ್ಕೊಳ್ಳೋಣ. ನೀರು ಹಾಕ್ಲಾರ್ದೆ ಹಂಗೆ ಗಟ್ಟಿಯಂಗೆ ರುಬ್ಕೋಬೇಕು. ಅಕಸ್ಮಾತ್ ಸ್ವಲ್ಪ ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕಿ ಗಟ್ಟಿಯಂಗೆ ರುಬ್ಕೋಬೇಕು ಇದನ್ನು. ಯಾಕಂದ್ರೆ ಅಳಕಾತಂದ್ರೆ ಎಣ್ಣೆ ಹಿಡಿತಾವೆ ಉದ್ದಿನ ವಡೆ. ಅವ್ನು ಫಸ್ಟ್ ಹಂಗೆ ರುಬ್ಬಿ ನೋಡ್ರಿ. ಬೇಕಂದ್ರೆ ಒಂದು 2-3 ಸ್ಪೂನಷ್ಟು ನೀರು ಹಾಕೊಂಡು ರುಬ್ಬೋದು. ಈ ರೀತಿ ಗಟ್ಟಿಯಂಗೆ ರುಬ್ಕೋಬೇಕು. ಸ್ವಲ್ಪ ಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕೋಬೋದು. ಯಾಕಂದ್ರೆ ಭಾಳ ಗಟ್ಟಿ ಆದ್ರೂ ಮಿಕ್ಸಿ ಹಾಳಾಕತ್ತದ, ಅದಕ್ಕೆ ಒಂದು ಚೂರು ನೀರು ಹಾಕ್ಕೊಂಡು ರುಬ್ಬೋದು. ಈ ರೀತಿ ಗಟ್ಟಿಯಂಗೆ ಬರಬೇಕು. ಫುಲ್ ಸಣ್ಣಂಗೆ ರುಬ್ಕೋಬೇಕು, ಕಾಳು ಉಳಿಬಾರ್ದು. ಉದ್ದಿನ ವಡೆಗೆ ಹಿಟ್ಟು ರುಬ್ಬಿ ಇಟ್ಕೊಂಡಿವಿ. ಈಗ ಇದ್ರೊಳಗೆ ಒಂದು 5ರಿಂದ 6 ಹಸಿಮೆಣ್ಸಿಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡಿವಿ. ಆಮೇಲೆ ಹಸಿ ಶುಂಠಿ, ಮೆಣಸಿನಕಾಳು, ಹಸಿ ಕೊಬ್ಬರಿ ಸಣ್ಣ ಪೀಸ್ ಮಾಡಿಟ್ಕೊಂಡಿದ್ದು, ಕೊತ್ತಂಬರಿ ಸೊಪ್ಪು, ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು, ಸೋಡಾ. ಆಮೇಲೆ ಇಲ್ಲಿ ಹಿಟ್ಟು ನಾವು ಗಟ್ಟಿಯಂಗೆ ರುಬ್ಕೊಂಡಿರ್ತೀವಿ. ಅದು ಸ್ವಲ್ಪ ನಿಮಗೆ ಹಾಕೋ ಮುಂದೆ ಶೇಪ್ ಸರಿ ಬರ್ಬೇಕಂದ್ರೆ ಸ್ವಲ್ಪ ಗಟ್ಟಿದ್ರೆ ಚಲೋ ಅಲ್ಲ, ಅದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊಳಕತ್ತೀವಿ ನಾವಿಲ್ಲಿ. ಇದನ್ನ ಹಾಕೊಳ್ಳೋದ್ರಿಂದ ಮ್ಯಾಗ ಇನ್ನೂ ಕ್ರಿಸ್ಪಿ ಬರ್ತಾವೆ ವಡೆ. ಆಮೇಲೆ ಗಟ್ಟಿನೂ ಹಾಕ ಸ್ವಲ್ಪ ಹಿಟ್ಟು. ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು, ಸ್ವಲ್ಪ ಸೋಡಾ, ಅಡುಗೆ ಸೋಡಾ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಹಸಿ ಶುಂಠಿ, ಕಾಳು ಮೆಣಸು, ಹಸಿ ಕೊಬ್ಬರಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇಷ್ಟು ಮಸಾಲೆನ ಎಲ್ಲ ಸೇರಿಸುವಂಗೆ ಅದನ್ನು ಚೆಂದಂಗೆ ಹಿಟ್ಟನ್ನು ಉಡುಗಬೇಕು. ಇದು ಹಿಟ್ಟು ನಾವು ಎಷ್ಟು ಇದನ್ನ ಪಳ್ಳು ಮಾಡ್ಕೋತೀವಲ್ಲ ಅಷ್ಟು ಪಳ್ಳಾಗಿ ಬರ್ತಾವೆ ಉದ್ದಿನ ವಡೆ. ಒಂದು 5 ನಿಮಿಷ ಚೆಂದಂಗೆ ಈ ರೀತಿ ಉಡುಗಬೇಕು. ಇದು ಹಿಟ್ಟು ಕರೆಕ್ಟಾಗಿ ಪಳ್ಳಾಗೈತಿಲ್ಲ ತೆಗೆದು ನೋಡ್ಬೇಕಂದ್ರೆ ಒಂದು ಬೌಲ್ನಾಗ ನೀರು ಹಾಕ್ಕೊಂಡು ಅದ್ರ ಮೇಲೆ ಈ ರೀತಿ ಬಿಟ್ಟು ನೋಡ್ರಿ. ಅದು ಹಿಂಗೆ ನೀರಾಗಿ ತೆಲಾಕತ್ತಂದ್ರೆ ಕರೆಕ್ಟಾಗಿ ಪಳ್ಳಾಗಿ ಬಂದೈತೆ ಹಿಟ್ಟು. ಈಗ ಕರೆಕ್ಟಾಗಿ ಉಡಿಗೆ ತೆಗೆದು ಹಿಟ್ಟು ಇವನ್ನ ಈಗ ವಡೆ ಕರ್ಕೊಂಡು ಎಣ್ಣೆನೂ ಕಾದು ರೆಡಿ ಆಗೈತಿ. ಇದು ವಡೆ ನಿಮ್ಗೆ ಕೈ ಒಳಗೆ ಹಾಕಕ್ಕೆ ಬರ್ತಿದ್ದು ಪ್ರಾಕ್ಟೀಸ್ ಇತ್ತಂದ್ರೆ ಕೈಲೇ ಹಾಕ್ಬೋದು. ಇಲ್ಲಾಂದ್ರೆ ಒಂದು ಗುಂಡಂದು ಈ ರೀತಿ ಸ್ಪೂನ್ ತೊಗೊಂಡು ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದ್ರ ಮೇಲೆ ಹಿಟ್ಟು ಹಾಕ್ಕೊಂಡು ಅದನ್ನು ವಡೆ ಶೇಪ್ ಮಾಡ್ಕೋಬೇಕು. ಈ ರೀತಿ ಹಿಟ್ಟು ಹಾಕೊಂಡು ನಡು ತೂತು ಮಾಡಿ ಈ ರೀತಿ ಸ್ಪೂನಿಗೆ ನೀವು ನೀರಲ್ಲಿ ಹಚ್ಕೋಬೋದು ಅಥವಾ ಎಣ್ಣೀರಲ್ಲಿ ಹಚ್ಕೋಬೋದು. ನೀರು ಹಚ್ಚಿರೂ ಅಗದಿ ಈಸಿಯಾಗಿ ಬಿಟ್ಕೋತಾವೆ. ಕೈಯಾಗ ನಿಮಗೆ ಮಾಡಿ ಪ್ರಾಕ್ಟೀಸ್ ಇದ್ದರೆ ಕೈ ಒಳಗನ್ನ ಹಾಕ್ಬೋದು. ಅಂದರೆ ಶೇಪ್ ಉದ್ದಿನ ವಡೆ ಶೇಪ್ ಬರ್ಬೇಕಂದ್ರೆ ಈ ರೀತಿ ನಡು ಹೋಲ್ ಬಂದ್ರೂ ಸರಿ ಚಂದ ಅನ್ನಿಸ್ತದೆ. ಈ ರೀತಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಅಂಗೈಯಾಗ ಅದನ್ನು ಹಿಟ್ಟು ಹಾಕ್ಕೊಂಡು ಇಲ್ಲಿ ಬಟ್ಲೇ ಈ ರೀತಿ ತೂತು ಮಾಡ್ಕೊಂಡು ಹಾಕ್ಬೋದು. ಪ್ರಾಕ್ಟೀಸ್ ಇದ್ದರೆ ಈ ರೀತಿ ನಾವು ಡೈರೆಕ್ಟ್ ಅಲ್ಲೇ ಹಾಕ್ಬೋದು. ಈಗ ಇನ್ನೂ ಒಂದು ರೀತಿಯಲ್ಲಿ ನೀವು ಉದ್ದಿನ ವಡೆನ ಹಾಕೋಬೋದು. ಮೇನ್ ಉದ್ದಿನ ಒಳಗೆ ಶೇಪ್ ತರೋದು ಮೇನ್ ಪ್ರಾಬ್ಲಮ್ ಅದ. ಅದಕ್ಕೆ ಇನ್ನೊಂದು ಟ್ರಿಪ್ ನಾವು ಏನು ಹೇಳ್ತೀವಿ ಒಂದು ಟಿಪ್ಸ್ ನಿಮಗೆ, ಈ ರೀತಿ ಒಂದು ರೌಂಡ್ ಬಟ್ಲ ತೊಗೊಂಡು ಅದಕ್ಕೆ ಕಾಟನ್ ಅರ್ಬಿ ತೊಗೊರಿ ಒಂದು, ಅದನ್ನು ಹಸಿ ಮಾಡಿಕೊಂಡು ಬಟ್ಲಿಕ್ಕೆ ಈ ರೀತಿ ಸುತ್ಕೋರಿ. ಅದನ್ನು ಹಸಿ ಮಾಡ್ಕೋಬೇಕು ಅರ್ಬಿನ. ಅದನ್ನು ಈ ರೀತಿ ಟೈಟಂಗೆ ಕೆಳಗೆ ಸುತ್ಕೊಂಡು ನೀರು ಹಚ್ಚಿ ಅದ್ರ ಮೇಲೆ ಉದ್ದಿನ ಹಿಟ್ಟು ಹಾಕ್ಕೊಂಡು ಈ ರೀತಿ ನಡು ಹೋಲ್ ಮಾಡಿ ಸ್ವಲ್ಪ ನೀರು ಹಚ್ಕೊಂಡು ಹೋಲ್ ಮಾಡ್ರಿ ಕೈಯಾಗ.
ಹಿಂಗೆ ಈಸಿಯಾಗಿ ಮಾಡಿ ಹಾಕೋಬೋದು. ಯಾಕಂದ್ರೆ ಉದ್ದಿನ ವಡೆ ಶೇಪ್ ಕೊಡೋದು ಭಾಳ ಪ್ರಾಬ್ಲಮ್ ಇದ್ರೊಳಗೆ. ಅದಕ್ಕೆ ಒಂದು 2-3 ರೀತಿ ತೋರಿಸಿವಿ ನಾವು. ನಿಮಗೆ ಯಾವ್ದು ಈಸಿ ಆಕತ್ತಲ್ಲ ಆ ರೀತಿ ಒಳಗೆ ನೀವು ಮಾಡ್ಕೋಬೋದು. ಆದಂಥ ಉದ್ದಿನ ವಡೆ ರೆಡಿ ಆಗೈತಿ. ಈ ರೀತಿಯಾಗಿ ಒಮ್ಮೆ ನೀವು ಉದ್ದಿನ ವಡೆನ ಟ್ರೈ ಮಾಡಿ ನೋಡಿರಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.